ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡಕ್ಕೆ ಒಂದು ಫರ್ಟಿಲೈಸರನ್ನು ಮಾಡಿ ತೋರಿಸ್ತೀನಿ. ತುಂಬ ಒಳ್ಳೆಯ ಫರ್ಟಿಲೈಸರ್. ಇದನ್ನು ಹಾಕಿ ಹೊಸ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಚೆನ್ನಾಗಿ ಗಿಡ ಗ್ರೋತ್ ಆಗುತ್ತೆ. ನೋಡ್ಬೋದು, ನಾನು ಮಲ್ಲಿಗೆ ಗಿಡಕ್ಕೆ ಒಂದಷ್ಟು ಗೊಬ್ಬರಗಳನ್ನೆಲ್ಲ ಹಾಕಿ ಕೊಟ್ಟ ಮೇಲೆ ಯಾವ ರೀತಿ ಹೂವು ಆಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮುಂದೆ ನೋಡ್ತಾ ಹೋಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನೋಡ್ಬೋದು, ಇದು ಈ ರೀತಿ ಇತ್ತು ಗಿಡ. ನಾನು ಇದಕ್ಕೆ ಆರೈಕೆಗಳನ್ನು ಮಾಡಿಕೊಟ್ಟಿದ್ದೆ. ಆ ವಿಡಿಯೋ ಬೇಕಂದರೆ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ನೋಡ್ಬೋದು. ನೀವು ನೋಡ್ಬೋದು, ಈ ರೀತಿ ಆರೈಕೆಗಳನ್ನು ನೀವು ಇನ್ನೂ ಮಾಡಿಲ್ಲ ಅಂದರೆ ಮಾಡ್ತಾಯಿರಿ. ಮತ್ತು ನಾವು ಹೂವಾಗಿ ಮುಗಿದ ಮೇಲೆ ಏನಿದೆ ಆ ಬ್ರ್ಯಾಂಚಸ್ಸನ್ನು ಕಟ್ ಮಾಡಬೇಕು. ನೋಡ್ಬೋದು, ಈ ರೀತಿ ಬ್ರ್ಯಾಂಚಸ್ಸನ್ನು ಕಟ್ ಮಾಡಿದರೆ ಅದು ಬೇಗ ಚಿಗುರು ಬಂದು ಹೂವಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಹೂವಾಗತ್ತೆ. ಇದಿಲ್ಲ ಅಂದರೆ ತುಂಬ ದಿನ ಬೇಕಾಗತ್ತೆ ಅದು ಚಿಗುರು ಬರಲಿಕ್ಕೆ. ಹಾಗಾಗಿ ನೋಡಿ, ಈ ರೀತಿ ಬ್ರ್ಯಾಂಚಸ್ಸನ್ನು ಕಟ್ ಮಾಡಿ. ನನ್ನ ಹತ್ರ ಇನ್ನೂ ತುಂಬ ಗಿಡಗಳಿಲ್ಲ, ನಾನು ಅಷ್ಟೊಂದು ಬೆಳೆಸ್ಕೊಂಡಿಲ್ಲ. ನಾನು ಯಾವಾಗಲೂ ಹೂ ಬಿಡುವಂಥ ಗಿಡಗಳನ್ನು ಜಾಸ್ತಿ ಬೆಳೆಸ್ಕೋತೀನಿ. ಯಾಕಂದರೆ ಇದು ವರ್ಷಕ್ಕೆ ಒಂದು ಸಾರಿ ಹೂವು ಆಗುವಂಥ ಗಿಡಗಳನ್ನು ನಾನು ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ತುಂಬ ಏನು ಗಿಡಗಳನ್ನ ಬೆಳೆಸ್ಕೊಂಡಿಲ್ಲ. ಆದರೂ ಒಂದೆರಡು ಗಿಡ ಇರಲಿ, ತುಂಬ ಇಷ್ಟ ಮಲ್ಲಿಗೆ ಹೂವು ಅಂದರೆ ಅಂತ ಈಗೀಗ ಬೆಳೆಸ್ತಾ ಇದ್ದೀನಿ ಅಷ್ಟೇ. ನೋಡಿ, 2 ಗಿಡ ಇದೆ ನನ್ನದು. ಇದು 7 ಸುತ್ತಿನ ಮಲ್ಲಿಗೆ, ಒಂದು ಕಸ್ತ್ರ ಮಲ್ಲಿಗೆ ಅಂತ, ಅಂದರೆ ಡಬಲ್ ಫೆಟಲ್ ಮಲ್ಲಿಗೆ ಇದೆ. ನೋಡ್ಬೋದು, ಈ ರೀತಿ ಹೂವಾಗಿತ್ತು. ಮತ್ತೆ ಅದನ್ನು ಕಟ್ ಮಾಡಿದ್ದೀನಿ. ಇದಕ್ಕೆ ಒಂದು ಶೇಪ್ ಕೊಡಬೇಕು ಅಂತ ಅನ್ಕೋತೀನಿ, ಆದರೆ ಶೇಪು ಬರೋದೇ ಇಲ್ಲ. ಮೇಲೆ ಚಿಗುರು ಬಂದುಬಿಡತ್ತೆ. ನೋಡ್ಬೋದು, ಎಷ್ಟು ಚೆನ್ನಾಗಿ ಹೂ ಬಿಡುತ್ತಾ ಇದೆ. ಇದು ಅಷ್ಟೊಂದು ಹೂ ಬಿಡಲ್ಲ. ಈ ದುಂಡು ಮಲ್ಲಿಗೆ ಆ ರೀತಿ ಹೂಗಳೆಲ್ಲ ತುಂಬ ಹೂ ಬಿಡುತ್ತೆ. ಇದು ಒಂದೊಂದು ಬ್ರ್ಯಾಂಚಸ್ಸಲ್ಲಿ 1-2 ಹೂವಾಗತ್ತೆ ಅಷ್ಟೇ. ತುಂಬ ಹೂ ಬಿಡುವಂಥ ಗಿಡ ಅಲ್ಲ ಇದು. ನೋಡ್ಬೋದು, ನೋಡಿ, ನಾನು ಈ ಫರ್ಟಿಲೈಸರ್ನ ಇದಕ್ಕೆಲ್ಲದಕ್ಕೂ ಹಾಕಿದ್ದೀನಿ. ನೀವು ಬೇಕಾದರೆ ಫರ್ಟಿಲೈಸರ್ನ ಮಾಡಿ ಹಾಕಿ ನೋಡಿ, ಹೊಸ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ಬೋದು, ಇದೆಲ್ಲ ಎಷ್ಟು ಚೆನ್ನಾಗಿ ಹೂವು ಆಗ್ತಾಯಿದೆ ಅಂತ. ಚಿಕ್ಕ ಗಿಡದಲ್ಲೂ ಕೂಡ ನೋಡಿ, ನಾನಲ್ಲಿ ಕಟ್ ಮಾಡಿ ಕೊಟ್ಟಿದ್ನಲ್ಲ, 15 ದಿನಕ್ಕೆ ಇದು ಹೂ ಬಿಟ್ಟು ಬಿಡುತ್ತೆ. ನೋಡ್ಬೋದು, ಈ ರೀತಿ ಹೂವಾಗಿದೆ. ನಾನಿವತ್ತು ಹೇಳುವಂಥ ಫರ್ಟಿಲೈಸರು ನಮ್ಮ ಗಿಡಗಳ ಸರ್ವತೋಮುಖ ಬೆಳವಣಿಗೆಗೆ ಸಾಧ್ಯ ಆಗತ್ತೆ, ಒಳ್ಳೆ ಗ್ರೋತನ್ನು ಕೊಡುತ್ತೆ. ಹಾಗಾಗಿ ಫರ್ಟಿಲೈಸರನ್ನು ಮಾಡಿ ಹಾಕಿ ನಿಮ್ಮ ಗಿಡಗಳು ಹೇಗೆ ಬಂತು ಅಂತ ಕೂಡ ಕಾಮೆಂಟ್ ಮಾಡಿ. ಮಲ್ಲಿಗೆ ಗಿಡ ಅಂತಲೇ ಅಲ್ಲ, ಇದನ್ನು ನಾವು ಗುಲಾಬಿ ಗಿಡ, ದಾಸವಾಳ ಗಿಡ ಎಲ್ಲ ಗಿಡಗಳಿಗೂ ಹಾಕ್ಬೋದು. ನೋಡೋಣ ಬನ್ನಿ ಯಾವ ರೀತಿ ಫರ್ಟಿಲೈಸರನ್ನು ಮಾಡೋದು ಅಂತ. ನಾನಿಲ್ಲಿ 1 ಲೀಟರ್ ನೀರನ್ನು ತೊಗೊಂಡಿದ್ದೀನಿ. 1 ಲೀಟರ್ ನೀರಿಗೆ ನಾನಿಲ್ಲಿ 1 ಲೀಟರ್ ನೀರಿಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಹೆಚ್ಚು ಮಾಡ್ಕೋಬೋದು. ಇದನ್ನು ನಾವು ಒಂದು 10 ಲೀಟರ್ ನೀರನ್ನು ಮಾಡಿಕೊಂಡು ಲಿಕ್ವಿಡನ್ನು ಮಾಡ್ಬೋದು. ಹಾಗಾಗಿ ಇಲ್ಲಿ 1 ಲೀಟ್ರನ್ನ ತೋರಿಸ್ತಾ ಇದ್ದೀನಿ. 1 ಲೀಟರ್ ನೀರಿಗೆ ತೊಗೋತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ನಮ್ಮ ಗಿಡಗಳ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ ಮತ್ತು ಅದರೊಳಗಿರುವಂಥ ಕಾರ್ಬೋಹೈಡ್ರೇಟ್ ನಮ್ಮ ಗಿಡಗಳ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ. ಹಾಗಾಗಿ ಈ ಅಕ್ಕಿ ಹಿಟ್ಟನ್ನು ತೊಗೋತೀನಿ. ಅದರಲ್ಲಿ ಸ್ಟಾರ್ಚ್ ಇರುತ್ತಲ್ಲ, ಅದು ಬೇರಿಗೆ ಸ್ಟ್ರೆಂತನ್ನು ಕೊಡುತ್ತೆ. ಹಾಗಾಗಿ ಈ ಅಕ್ಕಿ ಹಿಟ್ಟನ್ನು ತೊಗೋತೀನಿ ನಾನಿಲ್ಲಿ. ನಿಮಗೆ ಅಕ್ಕಿ ಹಿಟ್ಟು ಈ ರೀತಿದು ಇಲ್ಲ ಅಂದರೆ ನೀವು ಸ್ವಲ್ಪ ಈ ದೋಸೆ ಥರ ಹಿಟ್ಟು ಆದರೂ ಓಕೆ, ಅದನ್ನು ಕೂಡ ತೊಗೋಬೋದು. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೋತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದು ಗಂಟು ಆಗದೇ ಇರೋ ಹಾಗೆ ಮಿಕ್ಸ್ ಮಾಡಿ. ಗಂಟಾದರೆ ಅದರೊಳಗೆ ಪೋಷಕಾಂಶಗಳು ಹಾಗೆ ಉಳ್ಕೊಬಿಡತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದಕ್ಕೆ ಮತ್ತೆ ಒಂದಷ್ಟು ಪದಾರ್ಥಗಳನ್ನು ಹಾಕಬೇಕಾಗತ್ತೆ. ಅದು ಏನೇನು ಅಂತ ಹೇಳ್ತೀನಿ ನೋಡಿ. ಇದು ಒಂದೇ ಹಾಕಿದರೆ ಅಷ್ಟೊಂದು ಪವರ್ಫುಲ್ ಅಲ್ಲ. ಹಾಗಾಗಿ ನೋಡಿ, ಬಾಳೆಹಣ್ಣು ಸಿಪ್ಪೆ, ಇದು ಹೂ ಬಿಡೋಕ್ಕೆ ಬಾಳೆಹಣ್ಣು ಸಿಪ್ಪೆ ಒಳ್ಳೆಯ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಇದರಷ್ಟು ಒಳ್ಳೆಯ ಫರ್ಟಿಲೈಸರ್ ಬೇರೆ ಒಂದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ಕೂಡ ನಾನು ತೊಗೋತೀನಿ. ಬಾಳೆಹಣ್ಣು ಸಿಪ್ಪೆ ಒಂದು 3-4 ಬಾಳೆಹಣ್ಣು ಸಿಪ್ಪೆಯನ್ನು ಚೆನ್ನಾಗಿ ಕಟ್ ಮಾಡಿ ನೋಡಿ, ಈ ರೀತಿ ಕಟ್ ಮಾಡಿ ತೊಗೋತೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಹಾಕ್ಕೋತೀನಿ. ನಾವು ಆಗಾಗ ಈ ರೀತಿ ಫರ್ಟಿಲೈಸರನ್ನು ಹಾಕ್ತಾ ಬಂದರೆ ಮತ್ತು ಈ ಬೇಸಿಗೆನಲ್ಲಿ ನಾವು ಹೆಚ್ಚು ಲಿಕ್ವಿಡನ್ನು ಹಾಕಬೇಕಾಗತ್ತೆ. ಹಾಗಾಗಿ ಈ ರೀತಿ ಲಿಕ್ವಿಡ್ಗಳನ್ನು ಮಾಡಿ ಹಾಕಿ ಅದನ್ನು ಕೂಡ ನಾನಿಲ್ಲಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡ್ಬೋದು, ಬಾಳೆಹಣ್ಣು ಸಿಪ್ಪೆಯಲ್ಲಿ ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ
ಎಲ್ಲ ಇರೋದ್ರಿಂದ ಹೆಚ್ಚು ಗ್ರೋತ್ ಬರುತ್ತೆ ಮತ್ತು ಹೆಚ್ಚು ಮೊಗ್ಗು ಬರಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಬಾಳೆಹಣ್ಣು ಸಿಪ್ಪೆ. ನೋಡ್ಬೋದು, ಇದನ್ನು ನೀವು ಒಣಗಿಸಿಟ್ಕೊಂಡು ಕೂಡ ಹಾಕ್ಬೋದು. ಒಣಗಿಸಿಟ್ಕೊಂಡು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು. ಹಾಗೆ ನೋಡಿ, ನಾನಿಲ್ಲಿ ಬ್ರೂನ ಹಾಕ್ತಾಯಿದ್ದೀನಿ. ಇದು ನಮ್ಮ ಗಿಡಗಳಿಗೆ ಆ್ಯಸಿಟಿಕ್ ಮಾಡುತ್ತೆ, ಬ್ರೂ ಅಥವಾ ಟೀ ಪೌಡರ್ ಎಲ್ಲ. ಹಾಗಾಗಿ ನಾನಿಲ್ಲಿ ಬ್ರೂನ ತೊಗೋತೀನಿ. ಬ್ರೂನಲ್ಲಿ ಒಳ್ಳೆಯ ಕಂಟೆಂಟ್ ಇರೋದ್ರಿಂದ ಬ್ರೂ ನಮ್ಮ ಗಿಡಗಳ ಆ್ಯಸಿಟಿಕ್ ಸಾಯಿಲ್ ಮಾಡುತ್ತೆ ಮತ್ತು ಅದರಲ್ಲಿರುವಂಥ ಫ್ಲೇವರಿಂದ ಯಾವುದೇ ಇರುವೆಗಳು ಕೀಟಗಳು ಹತ್ತಿರ ಬರಲ್ಲ. ಹಾಗಾಗಿ ನೋಡಿ, ಸ್ವಲ್ಪ ಮೆಲ್ಟ್ ಆಗಿತ್ತು, ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ, ಪರವಾಗಿಲ್ಲ ಅಂತ. ಅದು ನೀರೊಳಗಡೆ ಆಮೇಲೆ ಬಿಟ್ಕೊಳ್ಳುತ್ತೆ ಅಂತ ಅದನ್ನೇ ಹಾಕಿದ್ದೀನಿ. 5 ರೂಪಾಯಿ ಸೆಷನ್ನ ಒಂದನ್ನು ತೊಗೊಂಡಿದ್ದೀನಿ ನಾನು. ಪ್ಯಾಕೆಟನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಇದನ್ನು ನಾನು 2 ರಿಂದ 3 ದಿವಸ, 3 ಅಥವಾ 4 ದಿವಸ ಹಾಗೆ ಇಟ್ಟಾಗ ನಾವಿಲ್ಲಿ ಬಾಳೆಹಣ್ಣು ಸಿಪ್ಪೆ ಎಲ್ಲ ಹಾಗೆ ಹಾಕಿದ್ದೀವಲ್ಲ, ರುಬ್ಬಿಲ್ಲ, ಅದು ಚೆನ್ನಾಗಿ ಬಿಟ್ಟುಕೊಳ್ಳುತ್ತೆ ಅದರಲ್ಲಿರೋವಂಥ ಅಂಶ ಎಲ್ಲ. ಹಾಗೆ ನಾನು 3 ದಿವಸದ ನಂತರ ನೋಡ್ಬೋದು, ಇಲ್ಲಿ ಈ ರೀತಿ ಫರ್ಟಿಲೈಸರ್ ರೆಡಿಯಾಗಿದೆ. ಈ ರೀತಿ ಆದಾಗ ನಾವು ಇದನ್ನು ಈಗ ಗಿಡಗಳಿಗೆ ಹಾಕ್ಬೋದು. ನೋಡ್ಬೋದು, ಮೇಲ್ಗಡೆ ಸ್ವಲ್ಪ ಲೇಯರ್ ಆ ಥರ ಆಗಿದೆ, ಅಲ್ಲಿ ಜೀವಾಣುಗಳು ಉತ್ಪತ್ತಿಯಾಗಿದೆ, ಮೈಕ್ರೋಬ್ಸ್ಗಳು ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಇದನ್ನು ನೀವು 10 ದಿವಸದ ಒಳಗಡೆ ಹಾಕಿ ಚೆನ್ನಾಗಿರುತ್ತೆ. 10 ದಿವಸದ ಮೇಲೆ ಹಾಕಿದರೆ ಸ್ವಲ್ಪ ಕೌಂಟ್ ಕಡಿಮೆ ಆಗುತ್ತೆ, ಅಂದರೆ ಜೀವಾಣುಗಳ ಕೌಂಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ 10 ದಿವಸದ ಒಳಗಡೆ ಹಾಕಿ. ಮತ್ತು ನೀವು ಈ ರೀತಿ ಫರ್ಟಿಲೈಸರನ್ನು ಹಾಕಿದಾಗ ಬೇರೆ ಯಾವುದೇ ನೀರನ್ನು ಹಾಕಬೇಡಿ, ಇದನ್ನೇ ಹಾಕಿ. ಸ್ವಲ್ಪ ಡ್ರೈ ಇದ್ದಾಗ ನಾವು ಫರ್ಟಿಲೈಸರನ್ನು ಹಾಕಿದರೆ ಬೇರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಬೆಳಗ್ಗಿನ ಹೊತ್ತು ಅಥವಾ ಸಂಜೆ ಹೊತ್ತು, ಬಿಸಿಲು ಹೊತ್ತಲ್ಲಿ ಹಾಕೋಕ್ಕೆ ಹೋಗಬೇಡಿ. ನೋಡ್ಬೋದು, ನಾನು ಸ್ವಲ್ಪ ಸೋಸ್ಕೊಂಡು ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಕೂಡ ಮಾಡೋದ್ರಿಂದ ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗತ್ತೆ. ಅಲ್ಲಿ ಧೂಳಿನ ಕಣಗಳೆಲ್ಲ ಏನಾದರೂ ಇದ್ದರೆ ಎಲೆಗಳ ಮೇಲೆ ಅದು ಕೂಡ ಹೋಗುತ್ತೆ ಅಂತ. ಹಾಗೆ ನೋಡಿ, ಸ್ವಲ್ಪ ಸೋಸ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 10 ಲೀಟ್ರ್ ನೀರನ್ನು ತೊಗೊಂಡು ಆ 1 ಲೀಟ್ರ್ ನೀರನ್ನು ಅದಕ್ಕೆ ಹಾಕ್ತೀನಿ. 10 ಲೀಟ್ರ್ ನೀರಿಗೆ 1 ಲೀಟ್ರ್ ಲಿಕ್ವಿಡನ್ನು ಹಾಕ್ತೀನಿ, ಅದು ಸಮವಾಗಿರುತ್ತೆ. ಹಾಗೆ ನೋಡಿ, ನಾನು ಅದನ್ನು ಸ್ವಲ್ಪ ಸೋಸ್ಕೊಂಡಿದ್ದೇನೆ, ಅದನ್ನು ಕೂಡ ಅದೇ ಪ್ರಮಾಣದಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ತೀನಿ. ಸ್ಪ್ರೇ ಕೂಡ ಮಾಡ್ಬೋದು ಮತ್ತು ಬುಡಕ್ಕೂ ಕೂಡ ಹಾಕ್ಬೋದು. ಸ್ಪ್ರೇ ಈ ಪ್ರಮಾಣದಲ್ಲಿ ಮಾಡಿ. ನಮ್ಮ ಗಿಡಗಳಿಗೆ ಯಾವ ರೀತಿ ಹಾಕೋದು ಅಂದರೆ, ನಮ್ಮ ಗಿಡಗಳ ಕಾಂಡಗಳಿಗೆ ಎಲ್ಲ ಸ್ಪ್ರೇ ಮಾಡಿ, ಎಲೆಗಳ ಅಡಿಭಾಗಕ್ಕೂ ಕೂಡ ಸ್ಪ್ರೇ ಮಾಡಿ. ಚೆನ್ನಾಗಿ ಆ ಕಾಫಿ ಪೌಡ್ರಲ್ಲಿರುವಂಥ ಕೆಮಿಕಲ್ ಅಂಶ, ನಮ್ಮ ಕೆಮಿಕಲ್ ಅಂದರೆ ಅದು ಆರ್ಗ್ಯಾನಿಕ್ ಹೌದು, ಆದರೆ ಅದರಲ್ಲಿರುವಂಥ ಅಂಶ ಏನಾದರೂ ಕೀಟಗಳಿದ್ದರೂ ಕೂಡ ಅದು ಸಾಯಿಸಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಎಲೆಗಳ ಅಡಿಭಾಗ ಎಲ್ಲ ಚೆನ್ನಾಗಿ ಸ್ಪ್ರೇ ಮಾಡಿ. ಹಾಗೆ ನಾವು ಇದನ್ನು ಗಿಡಕ್ಕೆ ಹಾಕೋದಾದರೆ ನೀವು ಪಾಟಿನ ಸೈಜ್ ನೋಡಿಕೊಂಡು, ಗಿಡದ ಸೈಜ್ ನೋಡಿಕೊಂಡು ಹಾಕೋದು ಒಳ್ಳೆಯದು. ಮತ್ತು ನಾವು ಬೇಸಿಗೆ ಕಾಲದಲ್ಲಿ ನೋಡಿ, ಈ ರೀತಿ ಮಲ್ಚಿಂಗ್ ಮಾಡೋದು ಗಿಡಕ್ಕೆ ತುಂಬ ಇಂಪಾರ್ಟೆಂಟು. ಮಲ್ಚಿಂಗ್ ಮಾಡೋದ್ರಿಂದ ಬೇರಿಗೆ ಯಾವುದೇ ರೀತಿ ಬಿಸಿಲು ತಾಗಲ್ಲ, ಆಗ ಬೇರು ಚೆನ್ನಾಗಿರುತ್ತೆ. ಮತ್ತು ಮೈಕ್ರೋಬ್ಸ್ಗಳು ಸತ್ತೋಗೋದು ಕೂಡ ಕಡಿಮೆ ಆಗುತ್ತೆ, ಬಿಸಿಲಿಗೆ ಹಾಳಾಗಿಬಿಡತ್ತಲ್ಲ. ಹಾಗಾಗಿ ಅದು ಕೂಡ ಅವಾಯ್ಡ್ ಆಗುತ್ತೆ. ನೋಡಿ, ನಾನಿಲ್ಲಿ 10 ಇಂಚ್ ಪಾಟಿಗೆ ಇದಿಷ್ಟನ್ನು, ಅಂದರೆ 250 ml ಆಗುವಷ್ಟು ಲಿಕ್ವಿಡನ್ನು ಹಾಕಿದ್ದೀನಿ. ಇದಿಷ್ಟನ್ನು ಹಾಕ್ತೀನಿ. ಆ ದಿನ ಬೇರೆ ಯಾವುದೇ ನೀರನ್ನು ಹಾಕಿಲ್ಲ, ಮತ್ತು ಮಾರನೇ ದಿವಸ ನೀವು ಬೇರೆ ನೀರನ್ನು ಹಾಕ್ಬೋದು. ಈ ರೀತಿ ಸಂಜೆ ಟೈಮ್ ಅಥವಾ ಬೆಳಗ್ಗಿನ ಟೈಮ್, ಬಿಸಿಲು ಬರೋ ಟೈಮಲ್ಲಿ ಇದನ್ನು ಯಾವುದೇ ಗಿಡಕ್ಕೂ ಹಾಕೋಕ್ಕೆ ಹೋಗಬೇಡಿ, ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ. ಹಾಗಾಗಿ ಬಿಸಿಲು ಟೈಮಲ್ಲಿ ಹಾಕಬೇಡಿ, ನಿಮ್ಮ ಗಿಡಗಳನ್ನು ನೋಡಿಕೊಂಡು ಹಾಕಿ. ಇದಕ್ಕೆ ಚಿಕ್ಕ ಚಿಕ್ಕ ಸಸಿಗೆಲ್ಲ ಹಾಕೋಕ್ಕೆ ಹೋಗಬೇಡಿ, ತುಂಬ ಚಿಕ್ಕ ಸಸಿ ಇದ್ದರೆ ಹಾಕೋಕ್ಕೆ ಹೋಗಬೇಡಿ. ಹಾಗೆ ನೀವು ಇದನ್ನು ಗುಲಾಬಿ ಗಿಡ, ದಾಸವಾಳ ಗಿಡ, ಮಲ್ಲಿಗೆ ಗಿಡ, ಯಾವುದೇ ರೀತಿ ಗಿಡಗಳಿಗೂ ಕೂಡ ಹಾಕ್ಬೋದು. ಇಂಡೋರ್ ಪ್ಲ್ಯಾಂಟ್ಗಳಿಗೂ ಕೂಡ ನೀವು ಸ್ಪ್ರೇ ಕೂಡ ಮಾಡ್ಬೋದು, ಹಾಕ್ಬೋದು. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.